ವಚನವನ್ನು ಓದಿಕೊಂಡ ಹಾಗೆ ಯೆಶಾಯ 41:8-13 ವಚನವನ್ನು ನಾವು ನೋಡಿದ್ವಿ. ಇದರಲ್ಲಿ ನಾವು ನೋಡ್ತಾ ಇರುವಂಥದ್ದು ನಮ್ಮ ಸೃಷ್ಟಿಕರ್ತನಾದ ದೇವರು ಹೇಳ್ತಿರುವಂತಹ ಮಾತು, ಭಯಪಡಬೇಡ ಎಂಬುದಾಗಿ. ಆಮೇಲೆ ಏನಂತ ಹೇಳ್ತಿದ್ದಾರೆ? ಭಯಪಡಬೇಡ ಎಂಬುದಾಗಿ. ಇವತ್ತಿನ ಒಂದು ಕಾಲಮಾನದಲ್ಲಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಇನ್ನೊಂದು ವಿಷಯಕ್ಕೆ ಭಯ ಪಡ್ತಾ ಇದ್ದಾರೆ. ಒಂದಲ್ಲ ಒಂದು ವಿಷಯಕ್ಕೆ ಜನರು ಭಯದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಮ್ಮ ದೇವರು ಹೇಳ್ತಿರುವಂಥದ್ದು ಭಯ ಪಡಬೇಡ ಅಂತ. ಯಾಕೆ ದೇವರು ಈ ಮಾತನ್ನ ಹೇಳ್ತಿದ್ದಾರೆ ಅಂತ ಹೇಳಿ ನಾವು ನೋಡೋಣ. ಭಯ ಪಡಬೇಡ ಎಂಬುದಾಗಿ ಯೆಶಾಯ ಗ್ರಂಥದಲ್ಲಿ ನಾವು ಓದ್ಕೊಂಡ ವಾಕ್ಯಾನುಸಾರವಾಗಿ ಧ್ಯಾನ ಮಾಡೋಣ. ಪರಿಚಯದಲ್ಲಿ ಜನರ ಭಯದ ಬಗ್ಗೆ ನಾವು ನೋಡೋಣ. ನಾವು ಏನಕ್ಕಾಗಿ ಮತ್ತು ಯಾವ ವಿಷಯಗಳಲ್ಲಿ ಭಯ ಪಡ್ತೀವಿ ಎಂಬುದಾಗಿ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಭಯ ಇರುತ್ತೆ. ಆದರೆ ಸಾಮಾನ್ಯವಾಗಿ ಯಾವ ವಿಷಯದಲ್ಲಿ ಜನರು ಭಯ ಪಡ್ತಾರೆ ಎಂಬುದಾಗಿ ನಾವು ನೋಡುವಾಗ, ಮೊದಲನೇದಾಗಿ ಅವರ ಜೀವನದಲ್ಲಿ ಭಯ ಪಡ್ತಾರೆ. ಅವರ ಜೀವನದಲ್ಲಿರುವಾಗ ಅವರು ಭಯ ಪಡ್ತಾರೆ. ಕಾರಣ, ಸೈತಾನ ಈ ಲೋಕದಲ್ಲಿ ಇದ್ದಾನೆ. ಸೈತಾನ ಎಂಬುವನು ಈ ಲೋಕದಲ್ಲಿ ಇಲ್ಲ ಅಂದ್ರೆ ನಾವು ಭಯ ಪಡೋ ಅವಶ್ಯಕತೆನೇ ಇಲ್ಲ ಅಲ್ವಾ? ಸೈತಾನನೇ ಇಲ್ಲ ಅಂತ ಹೇಳಿದ್ರೆ ಜನರು ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ಎಲ್ಲ ಸಮಸ್ಯೆಗಳು, ಎಲ್ಲ ಭಯ ಪ್ರಾರಂಭವಾಗಿದೆ ಇಲ್ಲಿಂದ. ಆದಾಮ ಸಂತೋಷವಾಗಿ ಜೀವನ ಮಾಡ್ತಾ ಇದ್ರು, ಏದೇನ್ ತೋಟದಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಸೈತಾನನು ಒಂದು ಏದೇನ್ ತೋಟದಲ್ಲಿ ಬಂದನು, ಅವಾಗ ಅವನ ಮಾತನ್ನ ಕೇಳಿ ಅವರು ಮೋಸ ಹೋದರು. ಸೈತಾನ ನೋಡಿ ಭಯ ಪಡಬೇಕಾಗಿತ್ತು. ದೇವ್ರನ್ನ ನೋಡಿದ ಸೈತಾನ ನೋಡಿ ಭಯ ಪಡ್ಬೇಕಾಗ? ಹೇಳಿ ಜೋರಾಗಿ. ಯಾರು ನೋಡಿದ್ರೆ ಭಯ ನಿಮಗೆ? ದೇವ್ರನ್ನ ಸೈತಾನ? ಸೈತಾನ ನೋಡಿದ್ರೆ ಭಯ ತಾನೆ. ಆದ್ರೆ ಆದಾಮ ಸೈತಾನ ನೋಡಿ ಭಯ ಪಡ್ತಿಲ್ಲ. ಯಾರು ನೋಡಿ ಭಯ ಪಡ್ತಾರೆ? ದೇವ್ರ ನೋಡಿ ಭಯ ಪಡ್ತಾರೆ. ಸೈತಾನ ಜೊತೆ ಚೆನ್ನಾಗಿ ಮಾತಾಡ್ಕೊಳ್ತಾ ಇದ್ರು. ಆದ್ರೆ ದೇವ್ರ ಬಂದ ತಕ್ಷಣ ಓಡೋಗಿ ಬಚ್ಚಿಟ್ಕೊಳ್ತಾ ಇದ್ದಾರೆ. ಭಯ ಅನ್ನೋದು ಸೈತಾನಿಂದ ಪ್ರಾರಂಭವಾಗಿದೆ. ಸೈತಾನ ದೇವ್ರ ನೋಡಿ ಭಯ ಪಡ್ತಾ ಇದ್ದಾರೆ, ನಾವು ಸೈತಾನ ನೋಡಿ ಭಯ ಪಡ್ತಾ ಇದ್ದೇವೆ. ಎರಡನೇದಾಗಿ ಜನ ಯಾವುದಕ್ಕಾಗಿ ಭಯ ಪಡ್ತಾ ಇದ್ದಾರೆ ಅಂದ್ರೆ ಭವಿಷ್ಯಕ್ಕಾಗಿ. ಯಾವುದಕ್ಕಾಗಿ? ಭವಿಷ್ಯಕ್ಕಾಗಿ ಭಯ ಪಡ್ತಿದ್ದಾರೆ ಎಂಬುದನ್ನು. ಯಾಕಂದ್ರೆ ಅವರ ಒಂದು ಜೀವನ ನರಕದಲ್ಲಿ ಅಂತ್ಯ ಆಗುತ್ತೆ. ಅವರ ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದು ಶಾರೀರಿಕವಾಗಿ ಆಗ್ಬೋದು, ಆತ್ಮಿಕವಾಗಿ ಆಗ್ಬೋದು. ಈ ಲೋಕದಲ್ಲಿ ಅವರ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಹೆದರ್ಕೊಂಡು ಸಾಯ್ತಾ ಇದ್ದಾರೆ. ಜನ ಅನ್ಕೊಳ್ಳೋದೇನು ಗೊತ್ತಾ? ಈ ಒಂದು ವೇಳೆ ಗಂಡನ ಹೆಂಡತಿಯ ಸಮಸ್ಯೆ ಆಗಿರ್ಬೋದು, ಕುಟುಂಬದಲ್ಲಿ ಆ ಸಮಸ್ಯೆ ಆಗಿರ್ಬೋದು, ಸಾಲದ ಸಮಸ್ಯೆ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಒಂದಲ್ಲ ಇನ್ನೊಂದು ಸಮಸ್ಯೆಯಿಂದ ಜನರು ಬಳಲ್ತಾ ಇರ್ತಾರೆ, ದುಃಖ ಪಡ್ತಿರ್ತಾರೆ, ಅವಮಾನ ಪಡ್ತಿರ್ತಾರೆ. ಸೈತಾನವ್ರು ಕೂಡ ಆಲೋಚನೆ ಗೊತ್ತಾ? ಸಾವು. ನಾನು ಸತ್ತರೆ ಸಮಸ್ಯೆನೇ ಪರಿಹಾರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಓಕೆ ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನೀನು ಅನ್ಕೊಳ್ತಿದ್ಯಾ? ಸೈತಾನ ನಿನ್ನ ಮನಸ್ಸಲ್ಲಿ ಮಾತಾಡ್ತಾನೆ, ನೀನ್ ಸತ್ತೋದ್ರೆ ಸಾಕು ಸಮಸ್ಯೆ ಸರಿ ಹೋಗುತ್ತೆ ಅಂತ. ಆದ್ರೆ ನಿಜವಾದ ಸಮಸ್ಯೆ ಯಾವುದು? ನರಕ. ಆ ನರಕದಿಂದ ನಾವು ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಯೇಸುವನ್ನ ನಂಬದೆ ಸಾಯೋ ಪ್ರತಿಯೊಬ್ಬರ ಭವಿಷ್ಯ ನರಕವಾಗಿದೆ. ಅದು ಭಯಂಕರವಾದದ್ದು. ಈ ಕಾಲದಲ್ಲಿ ಜನ ನಾವೇನು ಯೋಚನೆ ಮಾಡ್ತೀವಿ ಅಂದ್ರೆ, ಇರುವಂತಹ ಸಮಸ್ಯೆಗಳು, ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳೇ ನರಕವಾಗಿದೆ ಅಂತ, ನನ್ನ ಜೀವನ ನರಕ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಆದ್ರೆ ನಿಜವಾದ ನರಕ ಇನ್ನೂ ಮುಂದೆ ಇದೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಹಾಗಾಗಿ ಇದಕ್ಕಾಗಿ ಜನ ಭಯ ಪಡ್ತಾ ಇದ್ದಾರೆ.
ಮತ್ತೆ ಮೂರನೇದಾಗಿ ಜನ ಭಯ ಪಡೋದು ಮರಣಕ್ಕಾಗಿ. ಯಾವ ಭಯ? ಮರಣದ ಭಯ ಎಂಬುದಾಗಿ ನಾವು ನೋಡ್ತೇವೆ. ಸಾವು ಅನ್ನೋದು ಪಾಪದಿಂದ ಬಂತು ಎಂಬುದಾಗಿ ನಾವು ಬೈಬಲ್ ನೋಡ್ತೇವೆ. ದಯಮಾಡಿ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಳಿ. ನೀವು ನಂಬಿರುವಂತದ್ದು ಸತ್ಯ, ಸತ್ಯ ದೇವರನ್ನು ನಂಬಿದಿರ. ಬೈಬಲ್ ಮಾತ್ರನೇ ಸತ್ಯ ಈ ಲೋಕದಲ್ಲಿ. ಆಮೇಲೆ ಬೈಬಲ್ ಮಾತ್ರನೇ ಸತ್ಯ. ಹಾಗಾಗಿ ನೀನ್ ನಂಬಿರುವಂತ ದೇವರ ಬಗ್ಗೆ ನೀವು ಸರಿಯಾಗಿ ತಿಳ್ಕೊ. ಯೂಟ್ಯೂಬ್ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದ ಮೊನ್ನೆ ನೋಡಿದಾಗ, ಅಂದ್ರೆ ಅವ್ರ ಕ್ರಿಸ್ತ ವಿರೋಧಿಗಳು, ಯೇಸು ಅಂದ್ರೆ ಅವ್ರಿಗೆ ಆಗಲ್ಲ, ಬೈಬಲ್ ಅಂದ್ರೆ ಅವ್ರಿಗೆ ಆಗಲ್ಲ, ಆದ್ರದವರು ಮಾತನಾಡ್ತಾ ಇದ್ರು. ಏನ್ ಹೇಳ್ತಾ ಇದ್ರು ಗೊತ್ತಾ? ಈ ಬೈಬಲ್ ಅಲ್ಲಿ ಯಾರು ಸುಳ್ಳು ಹೇಳಿದ್ದು? ನಾನೇ ನಿಮ್ಗೆ ಅನೇಸಲ್ಲಿ ಹೇಳಿದ್ದೀನಿ. ದೇವ್ರ ಸುಳ್ಳು ಹೇಳಿದ್ರೆ ಸೈತಾನ ಸುಳ್ಳು ಹೇಳಿದ್ರೆ. ಈ ಒಂದು ಒಳ್ಳೆದರ ಕೆಟ್ಟದರ ಅರಿವನ್ನು ಮಾಡುವಂತ ಮರದ ಹಣ್ಣನ್ನ ತಿಂದ್ರೆ ಸಾಯ್ತೀಯ ಅಂತ ದೇವ್ರು ಹೇಳಿದ್ರು. ಸೈತಾನ ಹೇಳಿದ ನೀನು ಸಾಯೋದಿಲ್ಲ ಅಂತ. ಹಾಗಾದ್ರೆ ಆದಾಮ ಪಾಪ ಆ ಒಂದು ಹಣ್ಣನ್ನ ತಿಂದ ಮೇಲೆ ಸತ್ತನ ಇಲ್ವಾ? ಸತ್ತಿಲ್ಲ ಅಲ್ವಾ? ಹಾಗಾದ್ರೆ ಯೆಹೋವ ದೇವರು ಸುಳ್ಳು ಹೇಳಿದಾರ, ಸೈತಾನ ಸುಳ್ಳು ಹೇಳಿದ್ರ ಅಂತ ಅವರ ಪ್ರಶ್ನೆ. ನಾನು ನಿನ್ನೆ ಬೆಳಗ್ಗೆನೂ ದೇವರ ವಾಕ್ಯ ಹೇಳುವಾಗ ಬೆಳಗ್ಗೆ ಹೊತ್ತು ಹೇಳಿದೆ, ಬೈಬಲ್ ಅಂತ ಅರ್ಥ ಮಾಡ್ಕೊಳ್ಳುವಂತ ಜನರಲ್ಲಿ 3 ಭಾಗ ನಾವು ಮಾಡ್ಬೋದು ಅಂತ. 3 ಗುಂಪು ಮಾಡ್ಬೋದು. ಇಲ್ಲಿರುವಂತ ನಿಮ್ಮನ್ನು ಕೂಡ 3 ಗುಂಪು ಮಾಡ್ಬೋದು. ಬೈಬಲ್ ಅನ್ನ 3 ರೀತಿಯಾಗಿ ಅರ್ಥ ಮಾಡ್ಕೊತಾರೆ. 3 ಗುಂಪು, ಈ ಪ್ರಪಂಚದಲ್ಲಿರುವಂತ ಎಲ್ಲ ಜನರನ್ನ 3 ಗುಂಪು ಮಾಡೋದಂದ್ರೆ, ಮೊದಲನೇ ಗುಂಪು ಏನು ಗೊತ್ತಾ? ಬೈಬಲ್ ಅನ್ನ ಅದರಲ್ಲಿರುವಂತಹ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂಥವ್ರು. ಅರ್ಥ ಆಯ್ತಾ? ಬೈಬಲ್ ಅಲ್ಲಿ ಏನು ಕೆಟ್ಟದಿದೆ ಏನು ಒಳ್ಳೇದಿದೆ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಳುವಂಥವ್ರು ಒಂದು ಗುಂಪು. ಅದು ಅನ್ಯ ಜನರು. ಇನ್ನು ವಿಶ್ವಾಸಿಗಳ ಗುಂಪೇ ಒಂದಿದೆ. ಆ ವಿಶ್ವಾಸಿ ಗುಂಪಲ್ಲಿ ಯೇಸು ಜನ ನಂಬಿರ್ತಾರೆ ಹೆಸರಿಗೆ, ಆದ್ರೆ ಕ್ರಿಸ್ತನ ಬಗ್ಗೆ ಸರಿಯಾಗಿ ಗೊತ್ತಿರಲ್ಲ. ಈ ಒಂದು ಬೈಬಲ್ ಅಲ್ಲಿರುವಂತಹ ಕೆಲವು ವಚನಗಳನ್ನ ಮಾತ್ರ ಅವ್ರು ಹಿಡ್ಕೊಂಡು ಯೇಸುನ ನಂಬಿದ್ರು ಕೂಡ, ಆತ್ಮಿಕವಾಗಿ ಅವ್ರ ರಕ್ಷಣೆ ಹೊಂದಿದ್ರು ಕೂಡ ಆತ್ಮ ಬಗ್ಗೆ ಯೋಚನೆ ಮಾಡಲ್ಲ, ಶಾರೀರಿಕವಾಗಿ ಮಾತ್ರನೇ ಜೀವಿಸ್ತಾ ಇರ್ತಾರೆ. ಯೇಸುನ ಯಾಕೆ ಹಿಂಬಾಲಿಸ್ತಿರ್ತಾರೆ? ಶಾರೀರಿಕವಾದ ಆಶೀರ್ವಾದ, ಶಾರೀರಿಕವಾದ ಬಿಡುಗಡೆ, ಶಾರೀರಿಕವಾದ ಅದೇ ತುಂಬಾ ಮುಖ್ಯ ಅವರಿಗೆ. ಕ್ರೈಸ್ತರ ಬಗ್ಗೆ ನಾನು ಮಾತನಾಡ್ತಾ ಇರೋದು. ಬೈಬಲ್ ಅಲ್ಲಿರುವಂತಹ ಅಂತ ಒಂದು ವಾಗ್ದಾನಗಳನ್ನ ಇಟ್ಕೊಂಡು ದೇವರ ಹತ್ರ ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅದು ತಪ್ಪದ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಮೀರಿ ಇನ್ನೊಂದು ಸ್ಟೆಪ್ ಇದೆ ಅಲ್ವಾ ಬೈಬಲ್ ಅಲ್ಲಿ. 3ನೇ ವ್ಯಕ್ತಿ, 3ನೇ ಗುಂಪು ಅರ್ಥ ಮಾಡ್ಕೊಳ್ಳೋದು ರಕ್ಷಣೆ ಮಾರ್ಗ. ಅಲ್ಲೂಯ. ಬೈಬಲ್ ಅಲ್ಲಿ ಕ್ರಿಸ್ತನನ್ನ ಕಂಡುಕೊಳ್ಳುವಂತ ಒಂದು ಗುಂಪಿದೆ. ಕೇವಲ ಕ್ರಿಸ್ತನ, ಕೇವಲ ಸುವಾರ್ತೆನ ಕಂಡುಕೊಳ್ಳುವಂತ ಒಂದು ಗುಂಪಿದೆ. ಆ ಗುಂಪಲ್ಲಿ ನಾನು ನೀವು ಇರ್ಬೇಕಾಗಿತ್ತು. ಆಮೇಲೆ ಅದು ಆದಿ ಕಾಲದಿಂದ ಪ್ರಕಟಣೆವರೆಗೂ ಕೂಡ ಆ ಒಂದು ಹರಿವಿದೆ, ಕ್ರಿಸ್ತನ ಒಂದು ಹರಿವಿದೆ. ಇದು ಹೊಸ ಒಡಂಬಡಿಕೆ ಮಾತ್ರ ಕ್ರಿಸ್ತನಿರೋದಲ್ಲ, ಹಳೆ ಒಡಂಬಡಿಕೆಯಿಂದ ಆದಿ ಕಾಲದಿಂದಲೂ ಕೂಡ. ಆಮೇಲೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಿಂದಲೂ ಕೂಡ ಯೇಸು ಕ್ರಿಸ್ತರು ಇದ್ದಾರೆ. ಅದರ ಒಂದು ಹರಿವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಾಂದ್ರೆ ಸತ್ಯ ನಮ್ಗೆ ಅರ್ಥ ಆಗಲ್ಲ. ಈ ಒಂದು ಮರಣ ಅನ್ನೋದು, ನಾನು ಆಗ ಹೇಳಿದ ಒಬ್ಬ ವ್ಯಕ್ತಿ ಹೇಳಿದ ಅಂತ ಹೇಳಿ, ದೇವರು ಸುಳ್ಳು ಹೇಳಿದ್ದು, ಸೈತಾನ ನಿಜ ಹೇಳಿದ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವನ ಪ್ರಕಾರ ಅವನು ಹೇಳಿರೋದು ನಿಜ, ಸೈತಾನ ಹೇಳಿದ್ದು ನಿಜ. ಅದು ಶಾರೀರಿಕವಾದದ್ದು, ಅದೇ ಆತ್ಮಿಕವಾಗಿ ಅಲ್ಲ. ದೇವರು ಬೈಬಲ್ ಅನ್ನ ಕೊಟ್ಟಿರೋದು ನೀನು ಆತ್ಮಿಕವಾಗಿ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಈಗ ಪ್ರಾಣಿ ಬಲಿ ಕೊಡ್ಬೇಕು ಅಂತ ಬೈಬಲ್ ಅಲ್ಲಿ ಅಂತ ಹೇಳ್ಬಿಟ್ಟು ನೀನು ಹೋಗಿ ಪ್ರಾಣಿ ಬಲಿ ಕೊಡೋದ್ರಿಂದ ರಕ್ತ ಪರಿಹಾರ ಆಗುತ್ತಿದೆ, ಪಾಪ ಪರಿಹಾರ ಆಗುತ್ತಾ? ಇಲ್ವಾ? ಕ್ರಿಸ್ತನ ರಕ್ತದಿಂದ ಮಾತ್ರನೇ. ಸೊ ಯಾಕೆ ಹಳವಡಿಕೆಯಲ್ಲಿ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ರು ಅಂತ ಹೇಳಿದ್ರೆ, ಆ ಒಂದು ಬಲಿ ಬರಬೇಕಾಗಿರುವಂತ ಕ್ರಿಸ್ತನ ಒಂದು ಮರಣಕ್ಕೆ ಸೂಚನೆ ಆಗಿತ್ತು. ಈ ಯೇಸುವಿನ ಬಂದು ಸಿಲುಬೆಯಲ್ಲಿ ಸತ್ತ ಅಂತ ಹೇಳಿದ್ರೆ ನಮ್ಗೆ ಹೇಗೆ ಅರ್ಥ ಆಗ್ತಿತ್ತು? ಯಾಕೆ ದೇವರು ಬಂದು ಸತ್ತರು? ದೇವರು ಬಂದು ನಮ್ಮನ್ನ ಕಾಪಾಡಬೇಕಾಗಿತ್ತು, ರಕ್ಷಿಸಬೇಕಾಗಿತ್ತು. ಆದ್ರೆ ಯೇಸು ಯಾಕೆ ಸಾಯ್ಬೇಕಾಗಿತ್ತು? ದೇವರನ್ನ ಸಾಯಿಸುವಂತ ಶಕ್ತಿ ಯಾರಿಗಿದೆ ಅಂತ ಎಲ್ಲ ಪ್ರಶ್ನೆಗಳು ನಮಗೆ ಬರ್ತಾ ಇತ್ತು. ಆದ್ರೆ ದೇವರು ಮಾಡಿರುವಂತ ವಿಧಾನ ಅದು ರಕ್ತದಿಂದಲ್ಲದೆ ನಮಗೆ ಪಾಪ ಪರಿಹಾರ ಇಲ್ಲ. ಆಮೇಲೆ ಆತ್ಮಕ್ಕೆ ರಕ್ತ ಇಲ್ಲದೆ ಇರೋದ್ರಿಂದ ಯೇಸು ಸ್ವಾಮಿ ರಕ್ತದ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬರಬೇಕಾಗಿತ್ತು. ಇದನ್ನ ಅರ್ಥ ಮಾಡ್ಕೊಳ್ಳೋದೇ 3ನೇ ಗುಂಪು ನಾವು. ಅಲ್ಲೂಯ. ಅರ್ಥ ಆಗ್ತಿದ್ಯಾ? ಯಾವ ಗುಂಪಲ್ಲಿ ಇದ್ರು ಗೊತ್ತಿಲ್ಲ ಅದು. ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಆಗಲೇ ಗೊತ್ತಾಗುತ್ತೆ. ಜನ ಭಯ ಪಡ್ತಿರೋದು ಒಂದು ಸೈತಾನನಿಗೆ, ಇನ್ನೊಂದು ನರಕಕ್ಕೆ. ಪುಣ್ಯ ಕಾರ್ಯ ಯಾಕೆ ಮಾಡ್ತಿದ್ದಾರೆ ಹೇಳಿ? ನನಗೆ ಸ್ವರ್ಗ ಸಿಗಲಿ ಅಂತ.
ನಾನು ಒಳ್ಳೆ ಕೆಲಸ ಮಾಡಿದ್ರೆ ಸತ್ತ ಮೇಲೆ ನಾನು ಸ್ವರ್ಗಕ್ಕಾದ್ರೂ ಹೋಗ್ತೀನಿ ಅಂತ ಹೇಳಿ ಭಯದಿಂದ ಮಾಡ್ತಿರೋದು. ದಾನ ಧರ್ಮಗಳು ಮಾಡ್ತಿರೋದು ಏನಕ್ಕೆ? ಪ್ರೀತಿಯಿಂದ, ಭಯದಿಂದ ನನಗೇನೋ ಪುಣ್ಯ ಸಿಗಲಿ, ನನಗೇನೋ ಒಳ್ಳೇದಾಗಿ, ನಾನು ಮಾಡಿರೋ ಪಾಪ ಎಲ್ಲ ಕರ್ಮ ಎಲ್ಲ ಹೋಗಿ ನಾನು ಒಳ್ಳೇದಾಗಿ ಅಂತ ಹೇಳ್ಬಿಟ್ಟು ನೀನು ಮಾಡೋ ಪುಣ್ಯ ಕ್ರಿಯೆಗಳಿಂದ ನಿನಗೆ ಪುಣ್ಯ ಸಿಗೋದಿಲ್ಲ. ನೀನು ಮಾಡೋದು ದಾನ ಧರ್ಮಗಳಿಂದ ನಿನಗೆ ಪರಲೋಕ ಸಿಗೋದಿಲ್ಲ. ಅದು ಕ್ರಿಸ್ತನ ಕೆಲಸ. ಆಮೇಲೆ ದೇವರ ನಾಮ. ಸೊ ಮತ್ತೆ ಸಾವಿಗೆ ಭಯ ಪಡ್ತಾ ಇದ್ದಾರೆ. ಯಾವ ಸಾವು ಭಯ ಪಡ್ತಾ ಇದ್ದಾರೆ ಅನ್ನೋದು ಕೂಡ ಮುಖ್ಯ. ನಾವೆಲ್ಲ ಶರೀರವಾದ ಸಾವು ಭಯ ಪಡಬಾರ್ದು. ಇವತ್ತು ನಾವು ಜೀವಂತವಾಗಿರ್ತೀವಿ, ನಾಳೆ ಬೆಳಗ್ಗೆ ಎದ್ರೆ ಇರ್ತೀವೋ ಇಲ್ವೋ, ನಾಳೆ ಅನ್ನೋದು ನಮ್ಮದೇ ಅಲ್ಲವೇ ಅಲ್ಲ. ದಿನ ಏನೋ ಸತ್ತೋದ್ರು ನಾವು ಅಳ್ತೀವಿ, ನಾವೇನೋ ಸಾಯೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ವಾ? ಅಯ್ಯೋ ಸತ್ತೋದ್ರು, ಬಿಟ್ಟೋದ್ರು ಅಂತ. ನಾವು ಮಾತ್ರ ಇಲ್ಲಿ ಹೋಗ್ಬೋದ್ರಿ, ಅವ್ರು ಬಿಟ್ಟೋದ್ರು ಅಂತ ಅಲ್ಲ. ಅವ್ರು ಹೋದಾಗ ನಾವು ಒಂದಿನ ಹೋಗ್ತೀವಲ್ಲ, ನಮ್ಮ ನೋಡಿದ್ರು ಕೆಲವು ಅಳ್ತಾರೆ. ಅಳೋದ್ರಿಂದ ಅವ್ರು ಬದುಕಿ ಬರಲ್ಲ ಅಲ್ವಾ? ಅವ್ರು ಇದು ಬಂದ್ರೆ ಮತ್ತೆ ನೀನು ಅವರ ಪ್ರೀತಿನೂ ಮಾಡಲ್ಲ ಅನ್ಸುತ್ತೆ. ಅರ್ಥ ಆಗ್ತಿದೆ ಹೇಳ್ತಿದ್ರು. ಸಾವಿರದಲ್ಲಿ ಯೇಸು ಸ್ವಾಮಿ ಲೋಕದಲ್ಲಿ ಬಂದು ಹೇಳಿದ್ರು ಏನಂತ ಗೊತ್ತಾ? ಶಾರೀರಿಕವಾಗಿ ಸಾಯಿಸೋದ್ರ ಬಗ್ಗೆ ನೀನು ಹೆದರಬೇಡ. ಶಾರೀರಿಕವಾಗಿ ಸಾಯಿಸೋದನ್ನ ನೋಡಿ ಹೆದರಬೇಡ. ಆದ್ರೆ ಶರೀರವನ್ನ ಮತ್ತೆ ಆತ್ಮವನ್ನ ಎರಡನ್ನೂ ಸಾಯಿಸಿ ನರಕಕ್ಕೆ ಹಾಕುವಂತ ದೇವರನ್ನ ನೀನು ಭಯ ಪಡ್ಬೇಕಾಗಿರೋದು ಅಂತ. ಆಮೇಲೆ ಇವತ್ತು ಶಾರೀರಿಕವಾದ ಸಾವು, ಈ ಲೋಕದಲ್ಲಿರುವಂತ ಸಾವುಗೋಸ್ಕರ ಭಯ ಪಡ್ತೀವಿ. ಅದಕ್ಕಾಗಿ ನಾವು ಭಯ ಪಡೋದು ಅವಶ್ಯಕತೆ ಇಲ್ಲ. ಹೇಗೂ ಬರುತ್ತೆ ಸಾವು ಅನ್ನೋದು, ಚಿಂತೆ ಹೊಡೆಗಳು ಬರುತ್ತೆ ಎಲ್ಲರಿಗೂ, ಒಳ್ಳೆಯವರಿಗೆ, ಕೆಟ್ಟವರಿಗೆ, ಪೇಷಂಟ್ಗೆ, ವೈದ್ಯರಿಗೆ, ಪ್ರತಿಯೊಬ್ಬರಿಗೂ ಬರುತ್ತೆ. ದುಡ್ಡು ಇರೋರಿಗೆ, ಇಲ್ಲಿರೋರಿಗೆ, ಬಡವರಿಗೆ, ಶ್ರೀಮಂತರಿಗೆ, ಆರೋಗ್ಯ ಇರೋರಿಗೆ, ಇಲ್ಲಿರೋರಿಗೆ ಎಲ್ಲರಿಗೂ ಬರುತ್ತೆ ಸಾವು. ಯಾರು ಸಾವಿನ ತಪ್ಪಿಸ್ಕೊಳಕ್ಕಾಗಲ್ಲ. ಸಾವನ್ನ ಜಯಿಸಿದ್ದು ಯೇಸು. ಯೇಸು ಮರಣವನ್ನ ಜಯಿಸಿ ಅನೇಕ ಇವತ್ತು ಏನ್ ಹೇಳ್ತಾರೆ ಗೊತ್ತಾ? ಆ 3 ಮೊಳೆಗಳಿಂದ ಸತ್ತ, ಆ ಒಂದು ಕಟ್ಟಿಗೆ ಮೇಲೆ ಸತ್ತ, ಸಿಲುವೆ ಮೇಲೆ ಸತ್ತ ಯೇಸುನ ನೀವು ನಂಬ್ತಿದ್ದೀರಾ? ಆ ಯೇಸುನ ನಿಮ್ಮನ್ನ ರಕ್ಷಿಸ್ತಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಲುವೆ ಸತ್ತ ಯೇಸುನ ನೋಡ್ತಾ ಇದ್ದಾರೆ, ಸಾವನ್ನ ಜಯಿಸಿದ ಯೇಸುನ ಅವ್ರು ನೋಡ್ತಾ ಇದ್ದಾರೆ. ಆಮೇಲೆ ಅವ್ರು ನಂಬ್ತಿರೋ ದೇವರುಗಳು, ಅವ್ರು ನಂಬ್ತಿರೋ ಸ್ವಾಮೀಜಿಗಳು ಇನ್ನೂ ಸ್ಮಶಾನದಲ್ಲೇ ಇದ್ದಾರೆ. ಇನ್ನು ಸ್ಮಶಾನದಲ್ಲೇ ಮಣ್ಣಾಗಿದ್ದಾರೆ. ಅವ್ರು ನಾವು ನಂಬೋದು. ಮರಣವನ್ನ ಜಯಿಸಿ ಬಂದ ನಮ್ಮ ದೇವರನ್ನ ನಾವು ನಂಬಿದ್ರೆ, ಅವ್ರು ಸಿಲುವೆಯಲ್ಲಿ ಸತ್ತ ಯೇಸುನೇ ನೋಡ್ತಾ ಇದ್ದಾರೆ. ಮಣ್ಣಲ್ಲಿ ಹೋಗಿ ಸಮಾಧಿಯಲ್ಲಿ 3ನೇ ದಿನ ಎದ್ದು ಬಂದ, ಮರಣವನ್ನ ಜಯಿಸಿದ ಪ್ರಥಮ ವ್ಯಕ್ತಿ ಯೇಸು. ಆಮೇಲೆ ಯೇಸು ಯಾಕೆ ನಂಬ್ತಾ ಇದ್ದೀವಿ? ಈ ಸತ್ರು ನಾನು ಎಬ್ಬಿಸ್ತೀನಿ ಅಂತ ಯೇಸು ಹೇಳಿದ್ರೆ ನಾವು ನಂಬ್ತಾ ಇದ್ದೀವಿ. ಆಮೇಲೆ ಯೇಸು ಸತ್ತು ಎದ್ದು ಬಂದಿಲ್ಲ ಅಂತಿದ್ರೆ ನಾವು ಯೇಸು ನಮ್ಮ ಅವಶ್ಯಕತೆನೇ ಇರಲಿಲ್ಲ. ಯೇಸು ಹೇಗೆ ಪ್ರತ್ಯೇಕವಾಗಿ ಇರ್ತಾ ಇದ್ರು ಈ ಲೋಕದಲ್ಲಿ? ಅವ್ರು ಮಾತಾಡ್ತಿರೋದು ಅಜ್ಞಾನಿಗಳು. ಸೈತಾನನ ಅವರ ಕಣ್ಣುಗಳನ್ನ ಮಬ್ಬು ಮಾಡಿದ್ದಾನೆ. ಅವರ ಆತ್ಮಿಕ ಕಣ್ಣುಗಳು ಮಬ್ಬಾಗಿದೆ. ನಮ್ಮ ಆತ್ಮಿಕ ಕಣ್ಣುಗಳು ದೇವರ ಕೃಪೆಯಿಂದ ತೆರೆದುಕೊಂಡಿರೋದ್ರಿಂದಾನೆ ಆ ಯೇಸುನ ನಾವು ನಂಬ್ತಾ ಇದ್ದೀವಿ. ಆಮೇಲೆ ನಾವು ನೋಡೋ ರೀತಿ, ಜನರೆಲ್ಲರೂ ನೋಡೋ ರೀತಿ ಯಾವ ರೀತಿ ನೋಡ್ತಿದ್ದಾರೆ ಯೇಸುವನ್ನ, ನೀನು ನಾನು ಹೇಗೆ ನೋಡ್ತಿದ್ದೀವಿ ಅನ್ನೋದು. ಸೊ ಭಯ ಅನ್ನೋದು ಎಲ್ಲರ ಜೀವನದಲ್ಲೂ ಇದೆ. ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ 3 ವಿಷಯಗಳ ಬಗ್ಗೆ ನಾವು ನೋಡೋಣ. ಅಂದ್ರೆ ಈ ಭಯ ಅನ್ನೋದು ಹೇಗೆ ಬಂತು ಮತ್ತು ಅದನ್ನ ಹೇಗೆ ನಾವು ತೊಲಗಿಸಬಹುದು ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಮನುಷ್ಯನ ಮೂಲ ಆಶೀರ್ವಾದಗಳನ್ನು ನೋಡೋಣ. ಏನು? ಮನುಷ್ಯರ 3 ಆಶೀರ್ವಾದ. ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದ್ದು ದೇವರ ಜೊತೆ ಇರೋದಕ್ಕೆ. ಆಮೇಲೆ ಯಾರ ಜೊತೆ ಇರೋದಕ್ಕೆ? ಜೋರಾಗಿ ಹೇಳಿ, ಯಾರ ಜೊತೆ ಇರೋದಕ್ಕೆ? ದೇವರ ಜೊತೆ ಇರೋದಕ್ಕೆ. ದೇವರ ಜೊತೆ ಇದ್ದ ಆದಮ ಅವ ಭಯ ಪಡಲಿಲ್ಲ. ದೇವರ ಜೊತೆ ಇದ್ದ ದೇವರ ಮಕ್ಕಳು ಬೈಬಲಲ್ಲಿ ಭಯ ಪಡಲಿಲ್ಲ. ಯಾರು ದೇವರ ಜೊತೆಗೆ ಇರ್ಲಿಲ್ವೋ ಅವರು ಭಯ ಪಟ್ಟಿದ್ರು. ಇಲ್ಲಿ ಮೂಲ ಮನುಷ್ಯನ ಒಂದು ಆಶೀರ್ವಾದಗಳನ್ನು ನಾವು ನೋಡುವಾಗ ಮೊದಲನೇ ಆಶೀರ್ವಾದ ಏನು ಅಂತ ಹೇಳಿದ್ರೆ, ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿದ್ರು. ಆದಿಕಾಂಡ 1:26 ನಾವು ನೋಡುವಾಗ ದೇವರು ನಮ್ಮನ್ನ ತನ್ನ ಸ್ವರೂಪದಲ್ಲಿ, ದೇವರ ಸ್ವರೂಪದಲ್ಲಿ ನಮ್ಮನ್ನ ಸೃಷ್ಟಿ ಮಾಡ.
ಎರಡನೇದಾಗಿ ನಮ್ಮ ಆಶೀರ್ವಾದ ಏನು ಅಂತ ಹೇಳಿದ್ರೆ ಆದಿಕಾಂಡದಲ್ಲಿ 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ದೇವರ ಜೀವಶ್ವಾಸ. 3ನೇ ಆಶೀರ್ವಾದವನ್ನು ನಾವು ನೋಡಿದ್ರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ 28ನೇ ವಚನ ನೋಡುವಾಗ ದೊರೆತನ ಮಾಡುವಂತ. ದೊರೆತನ ಮಾಡುವಂತ ಆಶೀರ್ವಾದ. ಆಮೇಲೆ ನಿನ್ನನ್ನ ನನ್ನನ್ನ ದೇವರು ಸೃಷ್ಟಿ ಮಾಡಿದ್ದು ದೇವರ ಜೊತೆ ಇದ್ದುಕೊಂಡು ದೇವರನ್ನ ನಾವು ಮಹಿಮೆಪಡಿಸಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ದೇವರು ನಮ್ಮನ್ನ ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇವತ್ತು ನಾವು ಒಂದು ಹಾವನ್ನ ಪೂಜೆ ಮಾಡ್ತೀವಿ. ಯಾವ್ದನ್ನ? ಹಾವನ್ನ ಪೂಜೆ ಮಾಡ್ತೀವಿ. ಹಾವಿನ ವಿಗ್ರಹನ ಪೂಜೆ ಮಾಡ್ತೀವಿ. ಮತ್ತೊಂದು ಈ ಲೋಕದಲ್ಲಿ ಪೂಜೆ ಮಾಡಿರೋದು ಏನಿದೆ ಹೇಳಿ? ಚಪ್ಪಲಿನೂ ಪೂಜೆ ಮಾಡ್ತೀವಿ ಇಲ್ವಾ? ಮಾಡ್ತೀವಿ. ತಿರುಪ್ತಿಗೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಹೋಗಿದ್ರೆ ಯಾರಾದ್ರೂ ತಿರುಪ್ತಿಗೆ ಅಲ್ಲಿ ಚಪ್ಪಲಿ ಇಟ್ಟಿರ್ತಾರೆ, ಅದು ಬಂಗಾರ ಚಪ್ಪಲಿ ಅದು ಬಂಗಾರದಿದೆ ಅಲ್ಲ, ಚರ್ಮದಿದೆ. ಅದನ್ನ ಪೂಜೆ ಮಾಡ್ಕೊಂಡು ಬರ್ತಾರೆ. ಆ ಚಪ್ಪಲಿಯಿಂದ ಓಡಿಸ್ಕೊಂಡು ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಕೇಳಿದ್ರೆ ನೀವು ಯಾವುದನ್ನು ಬಿಡಲ್ಲ ನಮ್ಮ ಜನ. ದೇವರನ್ನ ದೇವರು ಅಂತ ಪೂಜೆ ಮಾಡಲ್ಲ ಅಷ್ಟೇ, ಈಗ ಬೇರೆ ಎಲ್ಲದನ್ನು ಕೂಡ ಪೂಜೆ ಮಾಡಲ್ಲ. ಎಲ್ಲರಲ್ಲೂ ದೇವರನ್ನ ನೋಡ್ತಾರೆ, ಆದರೆ ನಿಜವಾದ ದೇವರನ್ನ ನೋಡೋಕ್ಕಾಗ್ತಿಲ್ಲ. ಆ ಕೃಪೆ ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡಿರೋದು ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದು ಆತನ ಸ್ವರೂಪದಲ್ಲಿ, ಮತ್ತೆ ಆತನ ಜೊತೆ ಇರಬೇಕು ಅಂತ ಕನೆಕ್ಷನ್ ಇರಬೇಕಲ್ಲ. ಈಗ ಫೋನಲ್ಲಿ ಮೊಬೈಲ್ ಇರುತ್ತೆ, ಏನೋ ಸಿಮ್, ಅದಕ್ಕೆ ಟವರ್ ಕನೆಕ್ಟ್ ಆಗುತ್ತೆ. ಒಂದ್ ವೇಳೆ ನೀನು ಎಂತ ದೊಡ್ಡ ಕಾಸ್ಟ್ಲಿ ಫೋನ್ ಇಟ್ಕೊಂಡ್ರು ಕೂಡ ಸಿಮ್ ಇಲ್ಲ ಅಂತ ಹೇಳಿದ್ರೆ ನೆಟ್ವರ್ಕ್ ಸಿಗಲ್ಲ ನಿಮಗೆ. ಹೌದಾ ಅಲ್ವಾ? ಒಂದ್ ವೇಳೆ ನನ್ನ ಹತ್ರ ಯಾವ ಫೋನ್ ಇದೆ 1 ಲಕ್ಷದ್ದು 1 ಲಕ್ಷದ್ದು, ಯಾಕೆ ಟವರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಿಮ್ ಇರಬೇಕು. ಸೊ ನಿನ್ನ ಜೀವನ ದೇವರ ಜೊತೆ ಇರಬೇಕು ಅಂತ, ದೇವ್ರಿಗಾಗಿ ಜೀವಿಸಬೇಕು ಅಂತ ದೇವ್ರು ಏನ್ ಕೊಟ್ಟಿದ್ದಾರೆ ನಮಗೆ? ಜೀವಶ್ವಾಸ. ದೇವ್ರ ಆತ್ಮವನ್ನು ಕೊಟ್ಟಿದ್ದಾರೆ. ದೇವ್ರನ್ನ ನೋಡ್ಬೇಕು, ದೇವ್ರನ್ನ ಆರಾಧನೆ ಮಾಡಬೇಕು ಅಂತ. ಆಮೇಲೆ ಒಂದ್ ವೇಳೆ ಜೀವಶ್ವಾಸ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಪ್ರಾಣಿಗಳಾಗಿ ಇರ್ತಿದ್ವಿ. ನಮಗೂ ದೇವರ ಅವಶ್ಯಕತೆ ಇರಲಿಲ್ಲ. ದೂರದಲ್ಲಿ ತಿನ್ನು ಕುಡಿ ಸಾಯಿ ಅಷ್ಟೇ. ಪ್ರಾಣಿಗಳು ಏನು ಬದುಕ್ತಾ ಇದೆ? ಸಾಯೋದಕ್ಕೆ ಬದುಕ್ತಾ ಇದೆ ಅಲ್ವಾ? ಅವುಗಳಿಗೆ ಯಾವ ಉದ್ದೇಶ ಇಲ್ಲ. ದೇವ್ರ ಚಿತ್ತ ಇದೆಯಾ ಪ್ರಾಣಿಗಳ ಬಗ್ಗೆ? ಇಲ್ಲ. ಅದು ನಮಗೋಸ್ಕರ ದೇವರು ಸೃಷ್ಟಿ ಮಾಡಿರೋದು. ಆದ್ರೆ ನಮ್ಮನ್ನ ದೇವರು ಸೃಷ್ಟಿ ಮಾಡಿರೋದು ದೇವರ ಜೊತೆ ಇರೋದಕ್ಕೆ, ದೇವರಿಗಾಗಿ ನಾವು ಜೀವಿಸೋದಕ್ಕೆ, ದೇವ್ರ ನಮ್ಮ ಮಹಿಮೆಗೋಸ್ಕರ ನಾವು ಜೀವಿಸೋದಕ್ಕೆ. ಮತ್ತೆ ಈ ಲೋಕವನ್ನು ನಾವು ದೊರೆತನ ಮಾಡಬೇಕು. ಆದ್ರೆ ಈ ಲೋಕಕ್ಕೆ ನಾವು ಗುಲಾಮರಾಗಿರ್ತೇವೆ. ಈ ಲೋಕಕ್ಕೆ ನಾವು ದಾಸರಾಗಿರ್ತಾ ಇದ್ದೇವೆ. ಈ ಲೋಕಕ್ಕೆ ನಾವು ಯಜಮಾನರಾಗಿರ್ಬೇಕಾಗಿರೋದು ಏನು ಹೇಳ್ತಿದ್ರಪ್ಪ ಅರ್ಥ ಆಗ್ತಿಲ್ಲ. ಈ ಲೋಕವನ್ನು ಆಳ್ವಿಕೆ ಮಾಡಿದ ದೇವರು ನಮ್ಮನ್ನು ಸೃಷ್ಟಿ ಮಾಡಿ. ಅಂದ್ರೆ ಇವತ್ತು ಒಂದು ಪ್ರಾಣಿ ನೋಡಿದ್ರು ಭಯ, ಒಂದು ಕ್ರಿಮಿಕೀಟ ನೋಡಿದ್ರು ಭಯ ಅಲ್ವಾ? ಕತ್ತಲೆ ನೋಡಿದ್ರು ಭಯ, ದೆವ್ವ ನೋಡಿದ್ರು ಭಯ, ಮನುಷ್ಯರು ನೋಡಿದ್ರು ಭಯ. ಭಯ ಕಾಣೋದಕ್ಕೆ ಕಾರಣ ಎರಡನೇದಾಗಿ ನಾವು ನೋಡೋಣ, ಮನುಷ್ಯನ ಮೂಲ ಸಮಸ್ಯೆಗಳಿವೆ. ಮನುಷ್ಯನ ಮೂಲ ಸಮಸ್ಯೆಗಳು ಅನೇಕ ಸಮಸ್ಯೆಗಳಿದ್ರು ಕೂಡ 3 ಮುಖ್ಯವಾದ ಸಮಸ್ಯೆಗಳ ಬಗ್ಗೆ ನಾವು ನೋಡೋಣ. ಅದರಲ್ಲಿ ಯೋಹಾನ ಸುವಾರ್ತೆ 8:44 ನಮ್ಮ ಮುಖ್ಯ ಸಮಸ್ಯೆ ಯಾರು? ಸೈತಾನ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ನಾವು ನೋಡುವಾಗ ರೋಮಪುರ 3:23 ಪಾಪ ನಮ್ಮ ಸಮಸ್ಯೆಯಾಗಿದೆ. 4ನೇದಾಗಿ ನಾವು ನೋಡುವಾಗ ನರಕ ನಮ್ಮ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು. ಮತ್ತಾಯ 25:41 ಈ 3 ಸಮಸ್ಯೆಗಳು ಮನುಷ್ಯರನ್ನ ಕಾಡ್ತಾ ಇದೆ. ಪ್ರಧಾನ ಸಮಸ್ಯೆಗಳಿವು ನೋಡಿ. ಈ ಮನುಷ್ಯರು ದೇವರ ಜೊತೆ ಇರಬೇಕು ಅಂತ ಸೃಷ್ಟಿಯಾಗಿದ್ದು, ಆದ್ರೆ ಸೈತಾನ ಏನ್ ಮಾಡ್ತಾನೆ? ಬೇರ್ಪಡಿಸ್ತಾನೆ. ದೇವರಿಂದ ಬೇರ್ಪಡ್ತಾರೆ, ದೇವರಿಂದ ದೂರ ಆಗ್ತಾರೆ.
ಅದಕ್ಕೆ ಕಾರಣ ಸೈತಾನ, ಅದಕ್ಕೆ ಕಾರಣ ಪಾಪ, ಅದಕ್ಕೆ ಕಾರಣ ನಾವು ನರಕದ ಹಿನ್ನೆಲೆಯಲ್ಲಿ ಜೀವಿಸ್ತಾ ಇರುವಂಥದ್ದು. ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಯಾರ ಮಕ್ಕಳಾಗಿದ್ದಾರೆ? ಶಾರೀರಿಕವಾಗಿ ಅವರಿಗೆ ಒಬ್ಬರು ತಂದೆ ಅಂತ ಇರ್ತಾರೆ, ಆದರೆ ಆತ್ಮಿಕವಾಗಿ ಇಬ್ಬರು ತಂದೆ ಇದ್ದಾರೆ ಜನರಿಗೆ. ಒಬ್ಬರಲ್ಲ ಇನ್ನೊಬ್ರು ಅವ್ರ ತಂದೆ ಆಗಿರ್ತಾರೆ. ಒಂದು ತಂದೆಯಾದ ದೇವರು ನಮ್ಮ ಸೃಷ್ಟಿಕರ್ತನು, ಇಲ್ಲ ಅಂದ್ರೆ ಸೈತಾನ. ಇಲ್ಲಿ ಯೋಹಾನ ಸುವಾರ್ತೆ 8:44 ದೇವರು ಹೇಳ್ತಾ ಇರುವಂಥದ್ದು ಸೈತಾನನು ನಿಮ್ಮ ತಂದೆ ಇರ್ತಾರೆ. ಯೇಸುವರ ನಂಬದೇ ಇರೋರ ತಂದೆ ಯಾರು? ಸೈತಾನ. ಭಯ ಪಡ್ತಾ ಇದ್ದಾರೆ ಜನ. ಎರಡನೇದಾಗಿ ಪಾಪ ಮಾಡಿದಾಗ ಖಂಡಿತ ಭಯ ಆಗೇ ಆಗುತ್ತೆ. ಆದಾಮ ಪಾಪ ಮಾಡಿದ್ದಕ್ಕೆ, ದೇವರು ವಿರುದ್ಧವಾಗಿ ನಡ್ಕೊಂಡಿದ್ದಕ್ಕೆ ಭಯ ಪಟ್ಕೊಂಡವರು ಬಚ್ಚಿಟ್ಕೊಂಡ್ರು. ಮಕ್ಕಳು ಕೂಡ ತಪ್ಪು ಮಾಡಿದಾಗಲೇ ತಂದೆ ತಾಯಿನ ತಪ್ಪಿಸ್ಕೊಳ್ಳೋಕ್ಕೆ ಅವ್ರ ಕಣ್ಣು ಕಾಣದೇ ಇರೋ ಹಾಗೆ ಅವರು ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಪಾಪ ಮಾಡಿದವ್ರೆ ಪಾಪ ಮಾಡಿದಾಗಲೇ ಭಯ ಅನ್ನೋದು ಬರೋದು. ಸೊ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಎಲ್ಲರೂ ಪಾಪ ಮಾಡಿದ್ದಾರೆ, ಎಲ್ಲರೂ ಪಾಪ ಮಾಡಿದ್ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಮೂರನೇದಾಗಿ ನರಕದ ಹಿನ್ನೆಲೆಯಲ್ಲಿ ಜೀವಿಸ್ತಾ ಇದ್ದೀವಿ. ಯಾಕಂದ್ರೆ ಮತ್ತಾಯನ ಸುವಾರ್ತೆಯಲ್ಲಿ 25:41 ಹೇಳುತ್ತೆ, ಪಿಶಾಚನಿಗೂ ಅವರ ದೂತನಿಗೂ ಸಿದ್ಧ ಮಾಡಿರುವಂತಹ ಈ ಒಂದು ನರಕಕ್ಕೆ ನೀವು ಹೋಗಿರಿ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಿರುವಂತ ಮಾತು. ಅಂದ್ರೆ ಈಗ ನಾವು ನರಕದ ಹಿನ್ನೆಲೆಯಲ್ಲಿ ಬದುಕ್ತಾ ಇರ್ತೀವಿ ಅಂದ್ಕೊಳ್ಳಿ. ನರಕದ ಹಿನ್ನೆಲೆ ಅಂದ್ರೆ ಈಗ ನಾವು ನರಕಕ್ಕೆ ಹೋಗಿಲ್ಲ, ಈಗ ನಾವು ಅದರ ಬ್ಯಾಕ್ಗ್ರೌಂಡ್ ಅಲ್ಲಿ ಬದುಕ್ತಾ ಇರ್ತೀವಿ. ಯೇಸುನ ನಂಬಿರೋರು ಪರಲೋಕದ ಹಿನ್ನೆಲೆಯಲ್ಲಿ ಬದುಕ್ತಾ ಇರ್ತಾರೆ, ಯೇಸುನ ನಂಬದೇ ಇರೋರು ನರಕದ ಹಿನ್ನೆಲೆಯಲ್ಲಿ ಬದುಕ್ತಾ ಇರ್ತಾರೆ. ಈ ಭೂಲೋಕದಲ್ಲೇ ಯೇಸು ನಂಬಿರೋರು ಪರಲೋಕ ರಾಜ್ಯವನ್ನು ಅನುಭವಿಸ್ತಾ ಇರ್ತಾರೆ, ಯೇಸು ನಂಬದೇ ಇರೋರು ನರಕವನ್ನು ಅನುಭವಿಸ್ತಾ ಇರ್ತಾರೆ. ಸತ್ತ ಮೇಲೆ ಅವರು ನಿಜವಾದ ನರಕಕ್ಕೆ, ನಿಜವಾದ ಪರಲೋಕಕ್ಕೆ ಹೋಗ್ತಾರೆ. ಮೂರನೇದಾಗಿ ನಾವು ನೋಡುವಾಗ ಮನುಷ್ಯನ ಮೂಲ ಪರಿಹಾರ ಏನು ಅಂತ ಹೇಳಿ, ಮನುಷ್ಯನ ಮೂಲ ಪರಿಹಾರ ಏನು? ನಾವು ಓದ್ಕೊಂಡಂತ ವಚನ ಈ ಇಸ್ರಾಯೇಲ್ ಬಗ್ಗೆ ಮಾತನಾಡ್ತಿರುವಂಥದ್ದು. ಇಸ್ರಾಯೇಲರು ಏಷ್ಯನ ಒಂದು ಸಮಯದಲ್ಲಿ, ಏಷ್ಯನ ಒಂದು ಜೀವಿತಾವಧಿಯಲ್ಲಿ ಇಸ್ರಾಯೇಲ್ ಭಯ ಪಡ್ತಾ ಇದ್ರು. ಯಾಕೆ ಅವ್ರು ಭಯ ಪಡ್ತಾ ಇದ್ರು ಅಂದ್ರೆ ಅವರ ದೇವರನ್ನ ಬಿಟ್ಟು ದೂರ ಹೋದ್ರು. ಇಸ್ರಾಯೇಲರು ಅವ್ರ ದೇವರನ್ನ ಬಿಟ್ಟು ದೂರ ಹೋಗಿ ವಿಗ್ರಹಾರಾಧನೆ ಮಾಡ್ತಾ ಇದ್ರು, ಪಾಪದ ಕಾರ್ಯ ಮಾಡ್ತಾ ಇದ್ರು. ದೇವರಿಗೆ ಇಷ್ಟವಿಲ್ಲದಿರುವಂತಹ ಆಚಾರಗಳನ್ನ, ಸಂಸ್ಕೃತಿಯನ್ನು ಅವರು ಅಳವಡಿಸಿಕೊಂಡ್ರು. ಹಾಗಾಗಿ ಭಯ ಪಡ್ತಾ ಇದ್ರು. ಇಮ್ಮಾನುವೇಲನಾದ ಆಶೀರ್ವಾದ ಅವರಿಗೆ ಕೊಟ್ಟಿದ್ರು ಕೂಡ ಭಯ ಪಡ್ತಾ ಇದ್ರು. ನಾನೇ ನಿಮ್ಮ ದೇವರು, ನೀವು ನನ್ನ ಪ್ರಜೆಗಳು ಅಂತ ಹೇಳಿ ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಆರಿಸಿಕೊಳ್ತಾನೆ ಅಬ್ರಹಾಮನ ಮೂಲಕ ಇಸ್ರಾಯೇಲರನ್ನು. ಆದ್ರೆ ಈ ಏಷ್ಯನ್ ಗ್ರಂಥದಲ್ಲಿ ದೇವರು ಮತ್ತೆ ಅವರಿಗೆ ಹೇಳ್ತಾ ಇದ್ದಾರೆ, ನೀವು ನನ್ನ ಪ್ರಜೆಗಳು, ಅಬ್ರಹಾಮನು ನನ್ನ ಸ್ನೇಹಿತನೆಂಬುದಾಗಿ ದೇವರು ಹೇಳ್ತಾರೆ. ಅಬ್ರಹಾಮನ ಸಂತತಿ ನನ್ನ ಸಂತತಿ ಅಂತ ದೇವರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಿದ್ದಾರೆ ಇಲ್ಲಿ 10ನೇ ವಚನದಲ್ಲಿ ನಾವು ಓದ್ಕೊಂಡಂತ ವಚನ 41 ಪ್ರಜೆಯೇ ನೀನಂತೂ ಹೆದರಬೇಡ. ಅಲ್ಲಲ್ವೇ? ಏನ್ ಹೇಳ್ತಿದ್ದಾರೆ? ಈ ವಾಕ್ಯನ ಇವತ್ತು ನಿಮ್ಮನ್ನು ಮಾಡ್ಕೊಂಡ್ರೆ ನೀವು ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ಇಲ್ಲಿಂದ ನೀವು ದೇವರ ವಾಕ್ಯವನ್ನು ಹಿಡ್ಕೊಂಡು ಹೋಗೋದಾದ್ರೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ದೇವರು ನಿನಗೆ ಹೇಳ್ತಿರುವಂತ ಮಾತು ಅವತ್ತು ಇಸ್ರಾಯೇಲ್ಗೆ, ಇವತ್ತು ನಿನಗೆ ಹೇಳ್ತಿರುವಂತ ಮಾತು, ನೀನು ಭಯ ಪಡಬೇಡ. ಆಮೇಲೆ ಸುಮ್ಮನೆ ಭಯ ಪಡಬೇಡ ಅಂದ್ರೆ ಸಾಕ? ನಾನು ಹೇಳ್ಬೋದು, ನೀನು ಹೇಳ್ಬೋದು, ಯಾರು ಬೇಕಾದ್ರೆ ಭಯ ಪಡಬೇಡ. ಯಾಕೆ ಭಯ ಪಡಬಾರ್ದು? ನಾನು ಭಯ ಪಡದೇ ಇರೋದಕ್ಕೆ, ಭಯ ಪಡಬೇಡ ಅನ್ನೋದ್ರಿಂದ ನನಗೆ ಏನ್ ಸಿಗುತ್ತೆ, ಯಾವ ರೀತಿ ನಾನು ಧೈರ್ಯವಾಗಿರ್ಬೋದು ಅನ್ನೋದು ಯೋಚನೆ ಮಾಡುವಾಗ ಇಲ್ಲಿ ದೇವರು ಮುಂದುವರಿಸಿ ಹೇಳ್ತಾ ಇರುವಂತದ್ದು, ನಾನೇ ನಿನ್ನೊಂದಿಗಿದ್ದೇನೆ. ಅಲ್ಲಲ್ವೇ? ಭಯ ಪಡಬೇಡ, ಯಾಕಂದ್ರೆ ನಾನು ನಿನ್ ಜೊತೆ ಇರ್ತೀನಿ. ಆಮೇಲೆ ಆಮೇಲೆ ನಂಬ್ತೀರಾ ದೇವರ ಜೊತೆ ಇದಾರಲ್ಲ? ಭಯ ಪಡ್ತಿದ್ರೆ ನಿಮ್ ಜೀವನದಲ್ಲಿ ಯಾವ ವಿಷಯದಲ್ಲಿ ಭಯ ಪಡ್ತಿದ್ರು ಕೂಡ ಒಬ್ಬರು ಒಂದೊಂದು ವಿಷಯಕ್ಕೆ ಭಯ ಪಡ್ತಿರ್ಬೋದು. ನಿಮ್ ಜೀವನದಲ್ಲಿ ಭಯ ಇದೆ ಗೊತ್ತು, ಭವಿಷ್ಯಕ್ಕಾಗಿ ಭಯ ಇದೆ ಗೊತ್ತು, ಮರಣದ ಭಯ ಇರುತ್ತೆ. ಮರಣ ಆದ್ರೆ ಅದು ಎಲ್ಲ ತರದ ರೋಗಗಳಿಗೂ ಸಮಾನ. ಒಂದಲ್ಲ ಇನ್ನೊಂದು ಸಮಸ್ಯೆ ನಿನ್ನನ್ನು ಕಾಡ್ತಾ ಇರ್ಬೋದು, ಭಯ ಪಡ್ತಾ ಇರ್ಬೋದು. ದೇವರು ಹೇಳ್ತಿದ್ದಾರೆ ಭಯ ಪಡಬೇಡ, ಯಾಕಂದ್ರೆ ಆ ದೇವರು ನಿನ್ನೊಂದಿಗೆ ಇದ್ದೀನಿ ಅಂತ. ಎರಡನೇದಾಗಿ ಹೇಳ್ತಾರೆ ದಿಗ್ಭ್ರಮೆ ಕೊಳ್ಳಬೇಡ. ದಿಗ್ಭ್ರಮೆ ಅಂದ್ರೆ ದಿಕ್ಕು ತೋಚದಿರ್ಬೇಡ, ಏನ್ ಮಾಡ್ಬೇಕು
ದಿಗ್ಭ್ರಮೆಗೆ ಒಳಬೇಡ. ಯಾಕಂದ್ರೆ ಯೇಸು ಹೇಳ್ತಾ ಇದೆ, ನಾನೇ ನಿನ್ನ ದೇವರು. ಹಲ್ಲೆಲೂಯಾ, ನಾನೇ ನಿನ್ನ ದೇವರು. ಹಾಗಾಗಿ ನೀನು ದಿಗ್ಭ್ರಮೆ ಒಳ್ಳಬೇಡ. ಮುಂದುವರಿಸ್ತಾ ಏನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲ್ಲ. ಬಿಟ್ಟು ಹೋಗೋದು ನೀನೇ. ದೇವರು ಯಾವತ್ತೂ ಕೂಡ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿಲ್ಲ. ಬೈಬಲಲ್ಲಿ ಒಂದು ವಚನ ಕೂಡ ಇಲ್ಲ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ. ಬೈಬಲಲ್ಲಿ ದೇವರನ್ನ ಬಿಟ್ಟು ಹೋಗಿರೋದಿಲ್ಲ, ಯೇಸುನ ಬಿಟ್ಟು ಹೋಗಿರೋದಿಲ್ಲ. ಹಳೆ ಒಡಂಬಡಿಕೆಲಾಗಲಿ ಹೊಸ ಒಡಂಬಡಿಕೆಲಾಗಲಿ. ಆದ್ರೆ ದೇವರು ಒಬ್ಬ ವ್ಯಕ್ತಿನ ಬಿಟ್ಟು ಹೋಗಿರೋ ಒಂದು ಘಟನೆ ಕೂಡ ಬೈಬಲಲ್ಲಿ ಇಲ್ಲ. ಅವರಾಗವರು ದೇವರ ವಿರುದ್ಧವಾಗಿ ನಡ್ಕೊಳ್ಳುವಾಗ, ಅವರಾಗವರು ದೇವರು ಬೇಡ ಅಂತ ವಿಗ್ರಹಗಳ ಕಡೆ ಹೋಗುವಾಗ ದೇವರು ಮುಖ ತಿರ್ಸ್ಕೊಂಡಿದ್ದಾರೆ ವಿನಃ ದೇವರಾಗಿ ದೇವರು ಕೈ ಬಿಟ್ಟಿಲ್ಲ. ಯಾರು ದೇವರಾಗಿ ದೇವರು ಯಾರನ್ನು ದೂರ ಮಾಡಲ್ಲ, ದೂರ ತೊರೆಯೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಒಂದು ವೇಳೆ ಈಗ ಮೂಲ ಆಶೀರ್ವಾದಗಳು ನಮಗೆ ಗೊತ್ತು, ಆದ್ರೆ ಈ ಒಂದು ಸೈತಾನ ಪಾಪ ನರಕದ ದೆಸೆಯಿಂದ ಮೂಲ ಪಾಪ ಏನೋ ಮೂಲ ಆಶೀರ್ವಾದಗಳನ್ನೆಲ್ಲ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ ಅನ್ಕೊಳ್ಳಿ. ಇವತ್ತು ಇಲ್ಲಿರುವಂತವ್ರಾಗಲಿ ಯೂಟ್ಯೂಬಲ್ಲಿ ಕೇಳ್ತಾ ಇರುವಂತವ್ರಿಗಾಗಲಿ ಒಂದು ಪರಿಹಾರ ಏನು? ಇಮ್ಮಾನುವೇಲ್ ದೇವರು ನಮ್ಮ ಜೊತೆಗೆ ಇಲ್ಲಿರ್ತಾರೆ, ನಮ್ಮನ್ನ ಹುಡುಕೊಂಡೆ ಈ ಲೋಕಕ್ಕೆ ಬಂದಿದ್ದಾರೆ. ಆಮೇಲೆ ನಿನ್ನನ್ನ ಭಯ ಪಡದೆ ಇರಿಸಬೇಕು ಅಂತಾನೆ, ನಿನ್ನನ್ನ ಧೈರ್ಯವಾಗಿ ಲೋಕದಲ್ಲಿ ಇರಿಸಬೇಕು ಅಂತಾನೆ ದೇವರೇ ಈ ಲೋಕದಲ್ಲಿ ಬಂದಿದ್ದಾರೆ. ಆಮೇಲೆ ಆಮೇಲೆ ಸೊ ದೇವರು ನಮ್ಮ ಜೊತೆ ಇರಬೇಕು ಅಂದ್ರೆ ಏನು ಮಾಡಬೇಕು? ಮೊದಲು ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 12ನೇ ವಚನ ಏನ್ ಹೇಳುತ್ತೆ? ದೇವರು ಮಗುವಾಗಬೇಕು ಅಂತ ಹೇಳುತ್ತೆ. ಹಲ್ಲೆಲೂಯಾ. ಯಾರು ಮಗುವಾಗಬೇಕು? ದೇವರು ನಮ್ಮ ಜೊತೆ ಇರಬೇಕು ಅಂದ್ರೆ ನಾವು ದೇವರ ಮಕ್ಕಳಾಗಬೇಕು. ದೇವರನ್ನ ನಂಬರೆ ನಾವು ಸೈತಾನ ಸಂಬಂಧಪಟ್ಟವರಾಗಿ, ಸೈತಾನನ ಮಕ್ಕಳಾಗಿ ಅಥವಾ ಸೈತಾನ ಗುಲಾಮರಾಗಿ ಇಟ್ಕೊಂಡು ದೇವರು ನಮ್ಮ ಜೊತೆ ಇರಬೇಕು ಅಂದ್ರೆ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಮೂಲ ಆಶೀರ್ವಾದಗಳನ್ನ ನಾವು ಮತ್ತೆ ಪಡ್ಕೋಬೇಕು ಅಂದ್ರೆ ನಾವು ನಮ್ಮಲ್ಲಿ ಕಳೆದೋಗಿರುವ ದೇವರ ಸ್ವರೂಪ ಕ್ರಿಸ್ತನಲ್ಲಿ ಮತ್ತೆ ನಾವು ಪಡ್ಕೋಬೇಕು ಅಂದ್ರೆ 2 ಕೊರಿಂಥಿ 4:4 ಹೇಳುವ ಹಾಗೆ ದೇವರ ಸ್ವರೂಪ ಕ್ರಿಸ್ತನ, ಆ ಕ್ರಿಸ್ತನ ಮೂಲಕ ನಾವು ಮತ್ತೆ ದೇವರ ಸ್ವರೂಪನ ಪಡ್ಕೊಳ್ತೀವಿ. ದೇವರ ಜೀವಶ್ವಾಸವಾಗಿರುವಂತ ದೇವರ ಆತ್ಮನ ನಾವು ಮತ್ತೆ ಪಡ್ಕೊಳ್ತೀವಿ. ಈ ಲೋಕದಲ್ಲಿ ಮತ್ತೆ ನಾವು ದೊರೆತನ ಮಾಡಲಿಕ್ಕೆ ಶುರು ಮಾಡ್ತೀವಿ. ಯಾವ ಸೈತಾನ ನಾವು ಭಯ ಪಡ್ತಿದ್ವೋ ಆ ಸೈತಾನ ಕಟ್ಟಿ ಹಾಕುವಂತಹ ಶಕ್ತಿ, ಅಧಿಕಾರ ದೇವರು ತನ್ನ ಮಕ್ಕಳಿಗೆ ಕೊಡ್ತಾರೆ. ಸೇವಕರು ಮಾತ್ರ ಅಂತಲ್ಲ, ಕೆಲವರು ಭಾಷೆಗಳು ಹೇಳ್ತಾ ಇರ್ತಾರೆ, ವಿಚಿತ್ರವಾಗಿ ಬೋಧನೆಗಳು. ಯೇಸುನ ಬಿಟ್ಟು ಬೇರೆ ಎಲ್ಲ ಬೋಧನೆ ಮಾಡ್ತಿದ್ರು. ಮನೆ ಯೂಟ್ಯೂಬಲ್ಲಿ ಹೋಗುವ ಭಾಷೆ ಹೇಳ್ತಾ ಇರ್ತಾರೆ. ಈ ಒಂದು ಸ್ಟೇಜ್ ಯಾಕೆ ಹೈಟ್ ಇರುತ್ತೆ ಗೊತ್ತಾ? ಚರ್ಚಲ್ಲಿ ವಿಶ್ವಾಸಿಗಳಿಗಿಂತ ಸೇವಕರು ಒಂದು ಆತ್ಮಿಕತೆ, ಸೇವಕರ ಒಂದು ಆಶೀರ್ವಾದ, ಸೇವಕರ ಒಂದು ಅಧಿಕಾರ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ನಾವೆಲ್ಲರೂ ಹೋಗ್ತೇವೆ. ದೇವರ ಮಗು, ನಾನು ದೇವರ ಮಗು, ನೀನು ದೇವರ ಮಗು. ಹಲ್ಲೆಲೂಯಾ. ಅಧಿಕಾರ ಇಲ್ಲಿ ಸೇವಕರು ಜಾಸ್ತಿ ಕೊಟ್ಟಿದ್ದಾರೆ, ವಿಶ್ವಾಸಿಗಳು ಕಡಿಮೆ ಕೊಟ್ಟಿದ್ದಾರೆ ಅಂತ ಬೈಬಲಲ್ಲಿ ಇದೆ. ಸೇವಕರಾದ್ರೂ ವಿಶ್ವಾಸಿ ಆದ್ರೂ ಯೇಸು ಹೆಸರಲ್ಲೇ ರಕ್ಷಣೆ ಹೊಂದಬೇಕು, ಯೇಸು ಹೆಸರಲ್ಲೇ ದುರಾತ್ಮನ ಕಾರ್ಯಗಳನ್ನು ಬಂಧಿಸಬೇಕು. ಅದಕ್ಕೆ ಬೇಕಾಗಿರೋದು ವಿಶ್ವಾಸ ಮಾತ್ರನೇ. ಸೇವಕರಲ್ಲಿ ವಿಶ್ವಾಸ ಜಾಸ್ತಿ ಇರಬಹುದು, ನಂಬಿಕೆ ಜಾಸ್ತಿ ಇರಬಹುದು. ಅದೇ ವಿಶ್ವಾಸಿಗಳಲ್ಲಿ ಕೆಲವರಲ್ಲಿ ಇರಲ್ಲ. ನೀನು ದೇವರಲ್ಲಿ ಪರಿಪೂರ್ಣ ನಂಬಿಕೆ ಇಟ್ಟು ದೇವರ ವಾಕ್ಯ ಇಟ್ಕೊಳ್ಳೋದಾದ್ರೆ ಅಷ್ಟೇ ಜಾಸ್ತಿ ದೊಡ್ಡ ಕೆಲಸನೇ ಮಾಡ್ಬೋದು. ಹಲ್ಲೆಲೂಯಾ. ಇದು ನಂಬಿಕೆ ಮೇಲೆ ಆಧಾರವಾಗಿರುತ್ತೆ ದೇವರ ಕಾರ್ಯಗಳು, ಸಭೆಯಲ್ಲಿರುವ ಪೊಸಿಷನ್ಸ್ ಮೇಲೆ ಅಲ್ಲ. ನೀನ್ ದೇವರಲ್ಲಿ ಎಷ್ಟು ನಂಬಿಕೆ ಇಡ್ತಿದ್ಯ ಅನ್ನೋದ್ರ ಮೇಲೆ. ಆಮೇಲೆ ನಾನು ಸೇವಕರಾಗಿ ಸೇವಕರ ಬಗ್ಗೆ ಹೆಚ್ಚಿಸ್ಕೊಬೋದಲ್ಲ. ಬೈಬಲಲ್ಲಿ ಇಲ್ಲಿರೋದೇನಕ್ಕೆ ಅಲ್ವಾ? ದೇವರ ಮಕ್ಕಳು ಎಲ್ಲರೂ ಸಮಾನ. ದೇವರು ಒಬ್ಬನು ಒಂದು ರೀತಿಯಲ್ಲಿ ನೋಡಲ್ಲ. ದೇವರು ಪಕ್ಷಪಾತಿ ಅಲ್ಲ ಅಂತಾನೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ದೇವರು ಪಕ್ಷಪಾತಿ ಅಲ್ಲ. ಕೇಳೋರು ಹೇಳೋದು ಒಂದೇ ರೀತಿಯಲ್ಲಿ ಉತ್ತರ ಕೊಡೋದು. ದೇವರು ಸೇವಕರು ಪ್ರಾರ್ಥನೆ ಮಾಡಿ ಫಸ್ಟ್ ಸೇವಕರು ಕೊಟ್ಬಿಡ, ಅವ್ರ ವಿಶ್ವಾಸ ಏನು ನಿಧಾನ ಕೊಡೋಣ ಉತ್ತರ ಅಲ್ಲಲ್ಲ. ನಾವು ದೇವರ ಮಕ್ಕಳಾಗಿರೋ ತುಂಬಾ ಮುಖ್ಯ. ಇದೇ ಪರಿಹಾರ. ಹಲ್ಲೆಲೂಯಾ. ದೇವರ ನಾಮ ಸ್ತೋತ್ರವಾಗಲಿ. ಸಮಸ್ಯೆಗಳಿಗೆಲ್ಲ ಪರಿಹಾರ ಇದೆ. ನೀನು ಧೈರ್ಯವಾಗಿ ಇರಬೇಕು ಅಂದ್ರೆ ದೇವರ ಮಗುವಾಗಿ ಬರಬೇಕು. ಆಮೇಲೆ ಎರಡನೇದಾಗಿ ಮತ್ತಾಯ 6:33 ನಾವು ನೋಡುವಾಗ
ಬದುಕಬೇಕು. ನಾವು ದೇವರ ಮಕ್ಕಳಾಗಿದೆ, ದೇವರ ರಾಜ್ಯಕ್ಕಾಗಿ ಬದುಕಬೇಕು. ಸರಿ, ನಾನು ದೇವರ ಮಗ ಅಂತ ಹೇಳ್ಬಿಟ್ಟು ಈ ಲೋಕಕ್ಕೆ ಸಂಬಂಧಪಟ್ಟ ಜೀವಿತವನ್ನು ನೀನು ಜೀವಿಸಿದ್ರೆ ಹೇಗೆ ನೀನು ದೇವರ ಮಗವಾಗಿ ಸಾಕ್ಷಿಯಾಗಿ ಜೀವಿಸಕ್ಕಾಗುತ್ತೆ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕು ಅಂತ ಹೇಳಿದರು. ಯೇಸುವನ್ನ ನಂಬಿರುವಂತವರು ಪರಲೋಕ ರಾಜ್ಯದ ಸಂಸ್ಥಾನದವರಾಗ್ತಾರೆ, ಪರಲೋಕದ ಪ್ರಜೆಗಳಾಗ್ತಾರೆ, ದೇವರ ಮಕ್ಕಳಾಗ್ತಾರೆ. ದೇವರ ಮಕ್ಕಳಾದ್ಮೇಲೆ ದೇವರ ರಾಜ್ಯಕ್ಕಾಗಿ ತವಕ ಪಡಬೇಕೇ ವಿನಃ ಈ ಭೂಲೋಕದ ವಿಷಯಗಳಿಗಾಗಿ ಅಲ್ಲ, ಭೂಲೋಕದ ಚಿಂತೆಗಳನ್ನ ತಲೆ ಮೇಲೆ ಹಾಕೊಂಡು ಜೀವಿಸೋದಲ್ಲ. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ ನಿಮ್ಮ ನಂಬಿಕೆಯನ್ನು ಸಂಪೂರ್ಣವಾಗಿ ದೇವರ ರಾಜ್ಯದಲ್ಲಿ ಇಡಿ. ಮೂರನೇದಾಗಿ ಎಫೆಸ 6:18 ನೋಡ್ತೇವೆ. ಈ ಲೋಕದಲ್ಲಿ ಬದುಕಬೇಕಾಗೋದು ದೇವರ ಆತ್ಮನ ಪ್ರೇರಣೆಯಿಂದ, ದೇವರ ಆತ್ಮನ ನಡೆಸುವಿಕೆಯಿಂದ ನಡಿಬೇಕು ಅಂತ. ಒಂದು ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿ ನಾವು ಬದುಕಬೇಕು, ದೇವರ ರಾಜ್ಯಕ್ಕಾಗಿ ಬದುಕಬೇಕು. ದೇವರ ಆತ್ಮದಿಂದ ನಾವು ನಡೆಸಲ್ಪಡುವಾಗ ಅದೇನಾಗುತ್ತೆ? ನಾವು ಜಯ ಹೊಂದುತ್ತೀವಿ. ಈ ವಿಷಯದಲ್ಲಿ ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವು ಯಾವುದಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ. ನಮ್ಮನ್ನ ನೋಡಿ ಸೈತಾನ ಭಯ ಪಡ್ತಾನೆ. ನಮ್ಮನ್ನ ನೋಡಿ ಇವತ್ತು ಎಷ್ಟೋ ಜನ ದೇವರಲ್ಲಿರುವಂತ ಮಕ್ಕಳು ಮಂತ್ರ ಮಾಡೋದಕ್ಕೆ ಭಯ ಪಡ್ತಾರೆ. ಏನಾದ್ರೂ ಮಂತ್ರ ಮಾಡಿಸ್ಬಿಟ್ಟವ್ರೆ, ಪಾಠ ಮಾಡಿಸ್ಬಿಟ್ಟವ್ರೆ ನಮಗೆ ಅಂತ. ಶಂಕರ್ ಬ್ರದರ್ ತುಂಬಾ ಎದ್ಕೊಳ್ತಾ ಇದ್ದಾರೆ ಪ್ರಾರಂಭದಲ್ಲಿ. ಅದು ಯಾರ್ಯಾರು ಪಾಠ ಮಾಡಿಸಿದ್ರು ಅವ್ರಿಗೆ ಗೊತ್ತಿಲ್ಲ. ಬಂದು ಅವ್ರ ಆಟೋ ಇರ್ತಿತ್ತು, ಆಟೋ ಬಂದು ಕೆಳಗಡೆ ಕಟ್ಟಿದ್ದಾರೆ ಫಸ್ಟ್ ಫೋನ್ ಮಾಡೋದು, ಇಲ್ಲ ಮನೆ ಹತ್ರ ಬಂದಿರೋ ಆಗಿದ್ದಾರೆ ಫಸ್ಟ್ ಯಾರು ಪಾಠ ಮಾಡಿಸ್ಬಿಟ್ಟಾರೆ. ಅವರೆಲ್ಲ ಆ ಒಂದು ಭಯ ಇತ್ತು ಪ್ರಾರಂಭದಲ್ಲಿ. ಅವ್ರಿಗೆ ಇನ್ನೂ ದೇವ್ರ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ. ಹಾಗಾಗಿ ಏನಾದ್ರೂ ಕೂಡ ದೇವರ ಮೇಲೆ ಆಧಾರವಾಗಿರೋದಕ್ಕಿಂತ ಸೇವಕರ ಮೇಲೆ ಆಧಾರವಾಗಿತ್ತು. ಫಸ್ಟ್ ನಾನೇ ಅವ್ರ ಜೊತೆ ಯಾವಾಗ ಇರ್ತೀನಿ, ಇವಾಗಲೂ ಕೂಡ ಅವ್ರ ಜೊತೆ ಇರೋದು ದೇವರು. ಅಲ್ಲೂಯ್ಯ. ಇವಾಗ ಯಾವಾಗ ಅವರು ಸತ್ಯವನ್ನು ತಿಳ್ಕೊಂಡ್ರು ಮಾಟ ಮಾತ್ರಗಳು ಯಾರು ಏನೇ ಮಾಡಿದ್ರು ಇವಾಗ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಲ್ಲೂಯ್ಯ, ಅಲ್ಲೂಯ್ಯ. ನೀನು ಯಾರೋ ಏನೋ ಮಾಡಿಸ್ತಿದ್ದಾರೆ ಅಂತ ನಂಬಿಸಿದೀಯ ಅಂದ್ರೆ ದೇವರಲ್ಲಿ ನಂಬಿಕೆನೇ ಇಲ್ಲ ಅಂತ. ನಿನ್ನಲ್ಲಿರುವಂತವನು ಈ ಲೋಕದಲ್ಲಿ ಇರುವವನಿಗಿಂತ ದೊಡ್ಡವನಾಗಿದ್ದಾನೆ. ಯಾರು ಏನೇ ಮಾಡಿದ್ರು ಕೂಡ ಅದು ವಾಪಸ್ ಅವ್ರಿಗೆ ಹೋಗುತ್ತೆ. ನೀನು ಭಯ ಪಡಬೇಡ, ದೇವರು ನಿನ್ ಜೊತೆ ಇರೋದು. ಅವರು ಗುಂಡಿ ತೋಡಿದ್ದಾರೆ ನಿನ್ನನ್ನು ಬೀಳಿಸ್ಬೇಕು ಅಂತ, ಆದ್ರೆ ಅವರೇ ಬೀಳ್ತಾರೆ. ಸಮಸ್ಯೆ ಏನಂದ್ರೆ ನಿನಗೆ ನಿನ್ನ ದೇವರ ಮೇಲೆ ನಂಬಿಕೆ ಇಲ್ಲ. ಅನ್ಯ ಜನರನ್ನು ನಂಬರೆ ನಿಮ್ ದೇವರು ದೊಡ್ಡವರು ಅಂತ, ಆದ್ರೆ ನಿನಗೇನೆ ನಂಬಿಕೆ ಇರಲ್ಲ. ಅನೇಕ ಸರಿ ನೀನ್ ನಂಬಿರೋ ದೇವರು ತುಂಬಾ ಒಳ್ಳೆಯವರು, ತುಂಬಾ ಪರಿಶುದ್ಧರು, ತುಂಬಾ ದೊಡ್ಡ ದೇವರು ಅಂತ ಹೇಳ್ಬಿಟ್ಟು ಬೇರೆ ಜನ ಹೇಳ್ತಾರೆ. ಆ ನಂಬಿಕೆ ನಿನಗಿರೋದಿಲ್ಲ ಅನೇಕ ಸರಿ. ಅರ್ಥ ಆಗ್ತಿದ್ಯಾ? ನಮ್ಮ ಭಯ ನೀಗಬೇಕು ಅಂದ್ರೆ ನಾವು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ಆತ್ಮನಿಂದ ನಡೆಯುವಾಗ ನಾವು ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇರಲ್ಲ. ಇಸ್ರಾಯೇಲರು ದೇವರಿಂದ ದೂರ ಇದ್ರು, ಇಸ್ರಾಯೇಲರು ಪಾಪದಲ್ಲಿದ್ರು, ಇಸ್ರಾಯೇಲರು ವಿಗ್ರಹಾರಾಧಕರಾಗಿದ್ರು. ಹಾಗಾಗಿ ಭಯ ಪಡ್ತಾ ಇದ್ರು. ದೇವರು ಮತ್ತೆ ಅವ್ರಿಗೆ ಅವಕಾಶ ಕೊಟ್ಟರು. ನೀವು ನನ್ನ ಪ್ರಜೆಗಳು, ನೀವು ಭಯ ಪಡಬೇಡಿ, ನಾನೇ ನಿಮ್ಮೊಂದಿಗಿದ್ದೇನೆ, ನಾನೇ ನಿಮ್ಮ ದೇವರು ಅಂತ ಹೇಳ್ತಿದ್ದೇನೆ. ಆಮೇಲೆ ಈಗ ಅದೇ ದೇವರು ನಮಗೂ ಕೂಡ ಹೇಳಿರೋದು. ಮುಕ್ತಾಯದಲ್ಲಿ ನಾವು ಮಾಡೋಣ. ಬೈಬಲಲ್ಲಿ ಎಷ್ಟಲ್ಲಿ ಬರೆಯಲ್ಪಟ್ಟಿದೆ ಭಯ ಪಡಬೇಡ ಅಂತ ಗೊತ್ತಾ? 366 ಸಲ ಬರೆಯಲ್ಪಟ್ಟಿದೆ. ಎಷ್ಟಲ್ಲಿ? 366 ಸಲ ನೀನು ಭಯ ಪಡಬೇಡ, ನೀನು ಭಯ ಪಡಬೇಡ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿ ನಾವು ನೋಡುವಾಗ ನಮ್ಮ ಜೀವನದಲ್ಲಿ ವರ್ಷಕ್ಕೆ 365 ದಿನ, 66 ದಿನ ಇರುತ್ತೆ. 4 ವರ್ಷಕ್ಕೊಂದ್ಸಲಿ 366 ದಿನ ಬರುತ್ತೆ. ಪ್ರತಿಯೊಂದು ದಿನನೂ ದೇವರು ನಮ್ಗೆ ಹೇಳ್ತಾ ಇರುವಂಥದ್ದು ಭಯ ಪಡಬೇಡ ಅಂತ. ಅಲ್ಲೂಯ್ಯ, ಅಲ್ಲೂಯ್ಯ. ಏನಂತ ಹೇಳ್ತಿರೋದು? ಭಯ ಪಡಬೇಡ ಅಂತ. ಇಸ್ರಾಯೇಲರಿಗೆ ದೇವರು ಹೇಳುವಾಗ ಭಯ ಪಡಬೇಡ ಅಂತ ಆತನು ಹೇಳಿದ್ದು ಏನಕ್ಕೆ ಅಂತ ಹೇಳಿದ್ರೆ, ನಾನು ನಿನ್ನೊಂದಿಗಿದ್ದೇನೆ, ಅದಕ್ಕೆ ನೀನು ಭಯ ಪಡಬೇಡ. ನಾನೇ ನಿನ್ನೊಂದಿಗಿದ್ದೇನೆ, ಅದಕ್ಕೆ ನೀನು ಭಯ ಪಡಬೇಡ. ಅಷ್ಟೇ ಅಲ್ಲ, ನಾನೇ ನಿನ್ನ ದೇವರು, ಅದಕ್ಕೆ ನೀನು ಭಯ ಪಡಬೇಡ. ನಾನು ನಿನ್ನ ಸಹಾಯ ಮಾಡ್ತೀನಿ, ಅದಕ್ಕೋಸ್ಕರ ನೀನು ಭಯ ಪಡಬೇಡ. ನಾನು ನನ್ನ ಧರ್ಮದ ಬಲಗೆಯನ್ನು ನಿನ್ನ ಕಡೆ ಚಾಚ್ತೀನಿ, ಅದಕ್ಕೆ ನೀನು
ಭಯ ಪಡಬೇಡ. ಹಲ್ಲೆಲೂಯಾ. ಇವಾಗ ದೇವರು ನಮ್ಮ ಜೊತೆ ಇರೋದಕ್ಕೆ ಬಂದುಬಿಟ್ಟಿದ್ದಾರೆ. ಇನ್ನು ನಾವೆಷ್ಟು ಧೈರ್ಯವಾಗಿಲ್ಲ. ಆಮೇಲೆ ಇಮ್ಮಾನುವೇಲನಾಗಿ ದೇವರಿಗೆ ನಮ್ಮ ಜೊತೆ ಯುಗದ ಸಮಾಪ್ತಿಯವರೆಗೂ ಇರ್ತೀನಿ ಅಂತ ಹೇಳಿದ್ಮೇಲೆ ಭಯ ಪಡೋದಕ್ಕೆ ಏನಾದರೂ ಕಾರಣ ಇದೆ ನಮಗೆ. ಮೂರು ವಿಷಯಗಳನ್ನ ನಾವು ಮುಖ್ಯದಲ್ಲಿ ನಾವು ನೋಡುವಾಗ ವಾಕ್ಯದ ಮೇಲೆ ನಮ್ಗೆ ಅಪನಂಬಿಕೆ ಇರಬಾರದು, ನಂಬಿಕೆ ಇರಬೇಕು. ದೇವರ ವಾಕ್ಯವನ್ನು ನಾವು ಸಂಪೂರ್ಣ ನಂಬಬೇಕು. ಈಗ ದೇವರು ಹೇಳಿದರೆ ನೀನು ಭಯ ಪಡಬೇಡ, ನಾನು ನಿನ್ನ ಜೊತೆಗಿದ್ದೀನಿ ಅಂದ್ರೆ ಸಂಪೂರ್ಣವಾಗಿ ನಂಬಬೇಕು. ನಾವು ಮನುಷ್ಯರ ಮಾತ್ರ ನಂಬ್ತಾ ಇರ್ತೇವೆ. ಮನುಷ್ಯ ಏನಾದ್ರೂ ಹೇಳ್ಬಿಟ್ರೆ ಓ ಇವ್ರು ಹೇಳೋದಾರಲ್ಲ, ಅವ್ರು ನೋಡ್ಕೊಳ್ತಾರೆ, ಓ ಅವ್ರು ಹೇಳಿದಾರಲ್ಲ, ಅವ್ರಿಂದ ನನಗೆ ಅವ್ರು ಯಾರು ಇರಲ್ಲ ನಿಮ್ಗೆ. ಮನುಷ್ಯರು ಯಾರು ನಿನ್ನ ಜೊತೆ ಇರೋದಿಲ್ಲ. ಒಂದ್ ವೇಳೆ ಸಂತೋಷವಾಗಿ ನೀನು ಇರುವಾಗ ನಿನ್ನ ಜೊತೆ ಇರ್ಬೋದೇನೋ, ನಿನ್ನ ಸಮಸ್ಯೆಗಳನ್ನ ಬಂದಾಗ ಖಂಡಿತ ಜನ ನಿನ್ನ ಜೊತೆ ಇರೋದಿಲ್ಲ. ಅದು ಯಾರು ಹೇಳಿ ಓ ಫ್ರೆಂಡ್ಸ್ ಅಂದ್ರೆ ಶ್ರೇಷ್ಠ ಅಂತ, ಇನ್ನೊಬ್ಬರಂದ್ರೆ ಶ್ರೇಷ್ಠ, ಮತ್ತೊಬ್ಬರಂದ್ರೆ ಶ್ರೇಷ್ಠ ಅಂತ ಎಲ್ಲ ಅನ್ಕೊಳ್ತೀವಿ. ಯಾವ ವ್ಯಕ್ತಿಯು ಕೂಡ ನಮ್ಮ ಜೊತೆ ಶಾಶ್ವತವಾಗಿ ಇರೋದಿಲ್ಲ. ನಾವು ನಂಬಬೇಕಾಗಿರೋದು ಮನುಷ್ಯರ ಮಾತನ್ನಲ್ಲ, ದೇವರ ಮಾತು. ಹಾಗಾಗಿ ದೇವರ ಮಾತಲ್ಲಿ ಅಪನಂಬಿಕೆ ಇರಬಾರ್ದು, ನಮಗೆ ಸಂಪೂರ್ಣವಾದ ನಂಬಿಕೆ ಇರಬೇಕು. ಎರಡನೇದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಏನ್ ಮಾಡಬೇಕು? ನೀನು ಪ್ರಾರ್ಥನೆ ಮಾಡಿದ್ರೆ ಚಿಂತೆ ಮಾಡೋದಿಲ್ಲ. ಯಾರ ಚಿಂತದಲ್ಲಿ ಪ್ರಾರ್ಥನೆ ಚಿಂತ ಇಲ್ವೋ, ಯಾರು ನೀವು ಪ್ರಾರ್ಥನೆ ಮಾಡ್ತಾ ಇಲ್ವೋ ಪ್ರತಿದಿನ, ಅವರು ನೀವು ಸಮಸ್ಯೆಗಳನ್ನು ನೋಡಿ ಭಯ ಪಡ್ತೀರಾ, ನೀವು ಚಿಂತೆ ಮಾಡ್ಕೊಂಡು ಕೂತ್ಕೋತೀರಾ. ನನ್ನ ಜೀವನ ಏನಾಗುತ್ತೋ, ನನ್ನ ಭವಿಷ್ಯ ಏನಾಗುತ್ತೋ, ನನ್ನ ಮಕ್ಕಳ ಜೀವನ ಏನಾಗುತ್ತೋ, ನನ್ನ ಆಸ್ತಿ ಏನಾಗುತ್ತೋ, ನನ್ನ ಸಾಲದ ಸಮಸ್ಯೆ ಹೇಗ ತೀರುತ್ತೋ, ಪ್ರತಿಯೊಂದು ವಿಷಯದಲ್ಲೂ ನೀನು ಚಿಂತೆ ಮಾಡ್ತಾ ಇರ್ತೀನಿ. ದೇವರು ಹೇಳಿದ್ದಾರೆ, ನಿನ್ನ ಚಿಂತ ಭಾರವನ್ನು ನನ್ನ ಮೇಲೆ ಹಾಕು. ಆಮೇಲೆ ನಿನ್ನ ಚಿಂತ ಭಾರವನ್ನು ನನ್ನ ಮೇಲೆ ಹಾಕು, ನಾನು ನಿನಗೆ ಉತ್ತರ ಕೊಡ್ತೇನೆ, ನಾನು ನಿನಗೆ ವಿಶ್ರಾಂತಿ ಕೊಡ್ತೇನೆ, ನಾನು ನಿನಗೆ ಅವುಗಳಿಂದ ಬಿಡಿಸ್ತೇನೆ ಅಂತ ಹೇಳ್ಬಿಟ್ಟು ಅನೇಕ ವಾಗ್ದಾನಗಳಿರುವಾಗ, ಆಗಲೇ ನಾನು ಹೇಳಿದಾಗ ಮನುಷ್ಯರ ಮಾತಲ್ಲ, ದೇವ್ರ ಮಾತನ್ನ ನಂಬೋಣ. ನೀನು ದೇವ್ರ ಮಾತನ್ನ ನಂಬಿದ್ರೆ ಎಲ್ಲರೂ ಆಶ್ಚರ್ಯ ಪಡೋ ರೀತಿಯಲ್ಲಿ ದೇವರನ್ನ ನಡೆಸ್ತಾರೆ. ಆಮೇಲೆ ಮೂರನೇದಾಗಿ ಸುವಾರ್ಥ ಸೇವೆಗೋಸ್ಕರ ನಾವು ಜೀವನ ಮಾಡಬೇಕಾಗುತ್ತೆ. ಸುವಾರ್ಥ ಸೇವೆಗೋಸ್ಕರ ನಾವು ಜೀವಿಸಬೇಕು, ಸುವಾರ್ತಿಕರಾಗಿ ನಾವು ಜೀವಿಸಬೇಕು. ನಾವು ಭಯ ಪಡಬಾರ್ದು. ನಾವ್ಯಾರು ಕೂಡ ಭಯ ಪಡಬಾರ್ದು. ಯಾಕಂದ್ರೆ ದೇವರು ಹೇಳಿರುವ ಹಾಗೆ ಯೆಶಾಯ 41:10 ನಾವು ನೋಡ್ತೀವಿ. ಈಗ ಮತ್ತಾಯ 28:20 ನಾವು ನೋಡುವಾಗ, ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇದ್ದೇನೆ, ನೀವು ಭಯ ಪಡಬೇಡಿ ಅಂತ ಹೇಳಿ ದೇವರು ನಮಗೆ ಹೇಳ್ತಾ ಇರುವಂತ ಮಾತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಇವತ್ತಿನ ಒಂದು ಸಂದೇಶ ದೇವರು ನಮಗೆ ತಿಳಿಯಪಡಿಸ್ತಿರೋದು, ನಾವು ಯಾವ ವಿಷಯದಲ್ಲಿ ಭಯ ಪಡ್ತಾ ಇದ್ದೀವಿ, ಯಾವುದೇ ವಿಷಯದಲ್ಲಿ ಭಯ ಪಡ್ತಾ ಇದ್ರು ಕೂಡ ಅದು ಇವತ್ತು ಅಂತ್ಯವಾಗಬೇಕು. ಇವತ್ತಿನಿಂದ ನೀನು ನಿಜವಾಗ್ಲೂ ದೇವರ ವಾಕ್ಯವನ್ನು ನಂಬ್ತಾ ಇದೆಯಾ ಅಂದರೆ, ಪ್ರಾರ್ಥನೆ ಮಾಡ್ತಿದ್ಯಾ ಅಂದರೆ, ದೇವರ ಸೇವೆಗೋಸ್ಕರ ನೀವು ಬದುಕ್ತಾ ಇದೆಯಾ ಅಂತ ಹೇಳಿದ್ರೆ, ನಿನ್ನ ಜೀವನದಲ್ಲಿ ನೀನು ಭಯ ಪಡಬಾರ್ದು. ದೇವರು ನಿನ್ನ ಜೊತೆ ಇದ್ದಾರೆ. ದೇವರನ್ನ ಎಲ್ಲ ರೀತಿಯಲ್ಲಿ ಬಿಡಿಸಿ ಖಂಡಿತವಾಗೂ ಅದ್ಭುತವಾಗಿ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಈ ಒಂದು ದೇವರೇ ಆರಾಧನೆಯ ಮೂಲಕ ಅಪ್ಪ ನಿಮ್ಮ ವಾಕ್ಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಭಯ ಪಡಬೇಡ ಅನ್ನುವಂತಹ ಮಾತು ಅವತ್ತು ಇಸ್ರಾಯೇಲರಿಗೆ ಇವತ್ತು ನಮಗೆ ಅನುಗ್ರಹಿಸಬೇಕಾಗಿ ಸ್ತೋತ್ರ ಮಾಡ್ತಾರೆ. ಅಪ್ಪ ಮೂಲ ಮನುಷ್ಯನ ಆಶೀರ್ವಾದಗಳ ಬಗ್ಗೆ ಮಾತನಾಡಿದ್ದೀರ. ಅಪ್ಪ ದೇವರೇ, ಮೂಲ ಮನುಷ್ಯನ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದೀರ. ಮೂಲ ಮನುಷ್ಯನ ದೇವರೇ ಪರಿಹಾರದ ಬಗ್ಗೆ ಮಾತನಾಡಿದ್ದೀರ. ಎಲ್ಲವೂ ದೇವರೇ ಪರಿಹರಿಸಿ ನಮಗೆ ಹೌದು ಸ್ವಾಮಿ ನಿಮ್ಮ ಮಕ್ಕಳಾಗುವಂತ ಕೃಪೆಯನ್ನು ಕೊಟ್ಟು ನಿಮಗೋಸ್ಕರ ಜೀವಿಸುವಂತ ಅಪ್ಪ ದೇವರೇ ಕೃಪೆಯನ್ನು ದಯಪಾಲಿಸಬೇಕಾಗಿ ಸ್ತೋತ್ರ ಮಾಡ್ತಾರೆ. ಇಲ್ಲಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನ ಒಂದು ಯೂಟ್ಯೂಬ್ ಮೂಲಕ ನೋಡ್ತಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ನಿನ್ನ ಆತ್ಮನಿಂದ ಬಲಪಡಿಸಿ ಅವರ ಜೀವನದಲ್ಲಿ ಯಾವುದೇ ವಿಷಯಕ್ಕೆ ಭಯಪಡ್ತಾ ಇದ್ರು ಕೂಡ ಇನ್ನು ಮೇಲೆ ದೇವರು ನನ್ನ ಜೊತೆ ಇದ್ದಾರೆ ಅಂತ ಧೈರ್ಯವಾಗಿ ಅವರು ನಿಮಗೋಸ್ಕರ ಸಾಕ್ಷಿಯಾಗಿ ಜೀವಿಸಲು ಕೃಪೆ ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆ. ಆಮೆನ್.